ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ನಿನ್ನೆ 18/3/2025 ಅಂದು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ತಾರತಮ್ಯದ ಕುರಿತು ಕಿತ್ತೂರು ಕಲ್ಮಠ ಶ್ರೀಗಳು ಕರೆದಿರ್ತಕ್ಕಂಥ ಬಂದ್ ಆಚರಣೆಗೆ ಬೈಲೊಂಗಲ್ ನಾಡಿನಲ್ಲಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಕಿತ್ತೂರಿನಲ್ಲಿಯೇ ಕೇವಲ ಮನವಿ ಕೊಡುವುದರ ಮೂಲಕ ಆ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತಕ್ಕಂಥ ಒಂದು ಅಲ್ಲಿಯ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರ ಅಭಿಪ್ರಾಯದ ಮೇರೆಗೆ ಅಲ್ಲಿಯ ಕಲ್ಮಠ ಶ್ರೀಗಳು ಕಿತ್ತೂರಿನಲ್ಲಿ ಆಯುಕ್ತರಾದಂಥ ಬೈಲೊಂಗಲ್ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಮತಿ ಪ್ರಭಾವತಿ ಅವರ ಸಮ್ಮುಖದಲ್ಲಿ ಕಿತ್ತೂರಿನಲ್ಲಿ ಮನವಿ ಕೊಡುವುದರ ಮೂಲಕ ಕಿತ್ತೂರು ನಾಡಿನ ತಾರತಮ್ಯ ಪ್ರಕ್ರಿಯೆಯ ಬಗ್ಗೆ ಇರತಕ್ಕಂಥ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿ. ಆದರೆ ಬೈಲೊಂಗಲ್ ನಾಡಿನ ಇಲ್ಲಿಯ ಸಮಸ್ತ ಕಿತ್ತೂರು ಚೆನ್ನಮ್ಮ ಅಭಿಮಾನಿಗಳು ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಬೈಲೊಂಗಲ್ ನಗರದ ಎಲ್ಲ ಕಾರ್ಯಾಲಯಗಳನ್ನು, ಅಂಗಡಿ ಮುಂಗಟ್ಟುಗಳನ್ನು, ಬ್ಯಾಂಕುಗಳನ್ನು, ಇತರ ಎಲ್ಲ ಚಟುವಟಿಕೆಗಳನ್ನೂ ಸಹಿತ ಬಂದ್ ಆಚರಣೆ ಬಿಸಿ 100% ಮುಟ್ಟಿತ್ತು. ಶಾಲೆ ಕಾಲೇಜುಗಳಲ್ಲಿ ಪರೀಕ್ಷಾರ್ಥವಾಗಿ ಪರೀಕ್ಷೆ ಇರುವುದರಿಂದ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಶಾಲೆ ಕಾಲೇಜುಗಳು, ಅದು ಪರೀಕ್ಷೆ ಇರ್ತಕ್ಕಂಥ ಶಾಲೆ ಕಾಲೇಜುಗಳು, ಅದರ ಜೊತೆಗೆ ಅವರಿಗೆ ಸಹಕಾರಿಯಾಗಿರ್ತಕ್ಕಂಥ ಸರ್ಕಾರಿ ವಾಹನಗಳ ಸೌಲಭ್ಯಗಳು ಯಥಾ ಪ್ರಕಾರ ಮುಂದುವರೆದಿದ್ದವು. ಆದರೆ ಇಡೀ ನಗರ ಸಂಜೆ 5 ಗಂಟೆವರೆಗೆ ಬಂದನ್ನು ಮನೆಯ ಮೂಲಕ ಅಂತ್ಯಗೊಳಿಸಿದ್ರೂ ಸಹಿತ ಇನ್ನೂ ಅಂಗಡಿ ಮುಟ್ಟುಗೋಲುಗಳು ತೆರೆದಿರಲಿಲ್ಲ. ಅಂದರೆ ಬಹಳ ಯಶಸ್ವಿಯಾದಂಥ ಒಂದು ಬಂದ್ ಆಚರಣೆ ಆಯಿತು. ನಂತರ ತಹಸೀಲ್ದಾರರಿಗೆ, ಬೈಲೊಂಗಲ್ ತಹಸೀಲ್ದಾರರಿಗೆ AC ಅವರ ಪರವಾಗಿ ಮನವಿಯನ್ನು ಬೈಲೊಂಗಲ್ ನಾಡಿನಲ್ಲಿ ಸಲ್ಲಿಸಲಾಯಿತು. 3000 ಮಠದ ಶ್ರೀಗಳ ಸಮ್ಮುಖದಲ್ಲಿ ಈ ಒಂದು ಮನವಿ ಅರ್ಪಣೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಈ ಒಂದು ಪ್ರತಿಭಟನೆಗೆ ಕಿತ್ತೂರು ಚೆನ್ನಮ್ಮನ ಪ್ರಾಧಿಕಾರದ ಅನುದಾನ ತಾರತಮ್ಯದ ಕುರಿತು ಪ್ರತಿಭಟನೆಯನ್ನು ಇಲ್ಲಿಯ ಜನರು ಬಹಳ ಯಶಸ್ವಿಯಾಗಿ ಆಚರಿಸಿದ್ದಕ್ಕಾಗಿ ನಮ್ಮ ವಾಹಿನಿಗಳ ಮೂಲಕ ಈ ಒಂದು ಪ್ರತಿಭಟನಾರ್ಥಿಗಳಿಗೆ, ಆಮೇಲೆ ಬೈಲೊಂಗಲ್ ನಾಡಿನ ಸಮಸ್ತ ಸಹಕಾರ ನೀಡಿದಂಥ ಜನತೆಗೆ ನಮ್ಮ ವಾಹಿನಿಯ ಮುಖಾಂತರ ನಾವು ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ. ಈ ಒಂದು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಬೈಲಹೊಂಗಲದ ಶಾಸಕರು ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡದೇ ಇರತಕ್ಕಂಥದ್ದು ನಿಜವಾಗಿಯೂ ವಿಷಾದಕರವಾದಂಥ ಸಂಗತಿ. ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ತಾರತಮ್ಯವನ್ನು ಹೋಗಲಾಡಿಸಬೇಕು ಅನ್ನುವಂಥ ಕಾರಣದಿಂದ ಬೈಲೊಂಗಲ್ ಬಂದ್ಗೆ ಕರೆ ನೀಡಿದರು. ಈ ಕರೆ ಪಕ್ಷಾತೀತವಾದಂಥ ಕರೆ ಆಗಿತ್ತು. ಇದಕ್ಕೆ ಯಾಕಂದರೆ ಕಿತ್ತೂರು ಚೆನ್ನಮ್ಮನ ಪ್ರಾಧಿಕಾರಕ್ಕೆ ಅನುದಾನ ನೀಡಬೇಕು ಅನ್ನುವಂಥ ವಿಷಯ ಇದು ಬಹಳ ದೊಡ್ಡದು. ಯಾಕಂದರೆ 17 ವರ್ಷದಿಂದ ಕಾರ್ಯಾಚರಣೆಯಲ್ಲಿರ್ತಕ್ಕಂಥ ಈ ಒಂದು ಪ್ರಾಧಿಕಾರಕ್ಕೆ ಕೇವಲ 43,66,00,000 ರೂಪಾಯಿ ಅನುದಾನ ಇದುವರೆಗೆ ಬಿಡುಗಡೆ ಆಗಿದೆ. 9 ವರ್ಷಗಳ ಈಚೆಗೆ ಜಾರಿಯೊಳಗೆ ಬಂದಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 356 ಕೋಟಿ ರೂಪಾಯಿಗಳ ಅನುದಾನ ಈಗಾಗಲೇ ಬಂದಿದೆ. ಈ ತಾರತಮ್ಯವನ್ನು ಹೋಗಲಾಡಿಸಬೇಕು, ಇದಕ್ಕೆ ಇನ್ನೊಂದಿಷ್ಟು ಅನುದಾನವನ್ನು ಕೊಟ್ಟು ಇದಕ್ಕೊಂದು ಗೌರವ ಕೊಡಬೇಕು ಅಂತಕ್ಕಂಥ ಕಾರಣದಿಂದ ಕಿತ್ತೂರು ಚೆನ್ನಮ್ಮನ ಸರ್ವ ಅಭಿಮಾನಿಗಳು ಎಲ್ಲವೂ ಸೇರಿಕೊಂಡು
ಕಿತ್ತೂರು ಚೆನ್ನಮ್ಮದೇ ಅಂತ ಆದಂಥ ಸಮಾಜ ಇದೆ, ಇಲ್ಲಿ ಬಹುಸಂಖ್ಯಾತರಿದ್ದಾರೆ. ಅವರೆಲ್ಲರೂ ಸೇರಿಕೊಂಡು, ಇನ್ನುಳಿದ ಸಮಾಜಗಳು ಎಲ್ಲ ಸೇರಿಕೊಂಡು 100ಕ್ಕೆ 100ರಷ್ಟು ಬೈಲಹೊಂಗಲ ಬಂದ್ ಯಶಸ್ವಿಗೆ ಕಾರಣೀಭೂತರಾದ. ಆದರೆ ಇದಕ್ಕೆ ಪಕ್ಷಾತೀತವಾಗಿ ನಡೆದಿದ್ದರೂ ಸಹಿತ ಕಾಂಗ್ರೆಸ್ ಪಕ್ಷದ ಕೆಲವು ಜನ, ಅದರ ಜೊತೆಗೆ ಶಾಸಕರನ್ನು ಕರ್ಕೊಂಡು, ಶಾಸಕರೇನೋ ಎಲ್ಲೋ ಇರ್ಬೋದು, ಅವರ ಅಭಿಮಾನಿಗಳು ಸಹಿತ ಇದಕ್ಕೆ ಬೆಂಬಲ ಕೊಟ್ಟಿರಲಿಲ್ಲ. ಆದರೆ ಮನೆಯಲ್ಲೇ ಕೂತು ಬಂದ್ ಆಚರಣೆಗೆ ಅವರು ಸಹಕಾರ ಕೊಟ್ಟಿದ್ದಾರಲ್ಲ, ಅವರಿಗೂ ಸಹಿತ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೇವೆ. ಈ ವಿಷಯದಲ್ಲಿ ಇನ್ನೂ ಸದನ ನಡೀತಾ ಇದೆ. ಈ ಒಂದು ಬಂದ್ ಯಶಸ್ವಿಗೆ ಬೆಂಬಲಿಸಿ ಇಲ್ಲಿಯ ಶಾಸಕರು ಇನ್ನೂ ಸಹಿತ ಟೈಮ್ ಇದೆಯಲ್ಲ, ಅವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದು ಇದಕ್ಕೆ ಅನುದಾನದ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿ ಇನ್ನೂ 200 ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸುವ ಸಲುವಾಗಿ ಶಾಸಕರು ಇದು ಅಧಿವೇಶನ ಮುಗಿದ್ರೊಳಗಾಗಿ ಮಾತಾಡಬೇಕು, ಅವ್ರ ಜೊತೆಗೆ ಚರ್ಚಿಸಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ಈ ನಾಡಿನ ಜನರ ಪರವಾಗಿ ನಾನು ಸಹಿತ ಶಾಸಕರಾದಂಥ ಮಹಾಂತೇಶ್ ಕೌಜಲ್ಗಿ ಅವ್ರನ್ನ ಕೇಳ್ತಾ ಇದ್ದೀನಿ. ಈ ಶಾಸಕಕ್ಕೆ ಈ ಒಂದು ಪ್ರತಿಭಟನೆ ಇದು ಯಾರ್ದು ಮಣಿದಲ್ಲ. ಪ್ರತಿಭಟನಾಕಾರರು ಬಂದಿರತಕ್ಕಂಥ ದುಡ್ಡನ್ನು ಅವ್ರ ಮನೆಗೆ ಒಯ್ಯೋದಿಲ್ಲ. ನೀವೇ ಶಾಸಕರು, ನೀವೇ ಅದನ್ನು ಅನುಷ್ಠಾನಗೊಳಿಸುವಂಥ ಕೆಲಸಕ್ಕೆ ಜವಾಬ್ದಾರರು. ಅನುಷ್ಠಾನ ಯಾವ ಥರ ಮಾಡ್ತೀರಿ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ. ಇದರಿಂದ ಪ್ರತಿಭಟನಾರ್ಥಿಗಳಿಗೆ ಏನೂ ಲಾಭ ಇಲ್ಲ. ಆದರೆ ಪ್ರಾಧಿಕಾರಕ್ಕೆ ಒಂದು ದುಡ್ಡು ಬಂತು ಅಂತಕ್ಕಂಥ ಒಂದು ಹೆಮ್ಮೆ ಅವರಿಗೆ, ಅದನ್ನು ಬಿಟ್ಟರೆ ಮತ್ತೊಂದು ಅವ್ರಿಗಿಲ್ಲ. ಅದ್ರದ್ದು ಏನಾದರೂ ಬಂದದ್ದಾದ್ರೆ ಅದರ ಲಾಭ ಸಂಬಂಧಪಟ್ಟಂಥ ಚುನಾಯಿತ ಪ್ರತಿನಿಧಿಗಳಿಗೆ ಆಗ್ತದೆ. ನೀವೇ ಸುಮ್ಮನೆ ಆದರೆ ನಿಮಗೆ ಮುಂದಿನ ಸಲ ನಿಮ್ಮದೇ ಆದಂಥ ಚುನಾವಣೆ ಬಂದಾಗ ಈ ಜನ ನಿಮಗೆ ಬುದ್ಧಿ ಕಲಿಸಲೇ ಬಿಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಬರ್ತಕ್ಕಂಥ ಯಾವುದೇ ಇರಲಿ, ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸಹಿತ ನೀವು ಸ್ಪಂದಿಸಬೇಕು. ಪ್ರತಿಭಟನೆ ಅಂತಂದ್ರೆ ಯಾರ್ದು ಮಣಿದಲ್ಲ, ಅದು ಯಾರು ಮಣಿಗೆ ತೊಗೊಂಡು ಹೋಗುವಂಥ ಕೆಲಸ ಅಲ್ಲ. ಅದು ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಇಲ್ಲಿ ಬಂದ್ ಆಚರಣೆ ಆಗಿದೆ. ಇದಕ್ಕೆ ತಮ್ಮ ಸಹಕಾರ ಬೇಕಾಗತ್ತೆ. ನೀವೇನಾದರೂ ಸಹಕಾರ ಕೊಡದೆ ಅಸಹಕಾರ ತೋರಿಸಿದ್ರೆ ಜನ ಕೇಳೋದಿಲ್ಲ ಅದನ್ನು. ಮತ್ತು 100% ಯಶಸ್ವಿ ಆಗೋದಕ್ಕೆ ಕಾರಣ ಯಾರಾದ್ರು? ಅದಕ್ಕೆ ನಾನು ಶಾಸಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ, ಅಧಿವೇಶನ ಮುಗಿಯೋದರೊಳಗಾಗಿ ಈ ಒಂದು ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನದ ತಾರತಮ್ಯದ ಕುರಿತು ನೀವು ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಹಾಗೂ ಇನ್ನಿತರ ಜವಾಬ್ದಾರಿ ವ್ಯಕ್ತಿಗಳನ್ನು ಈ ವಿಷಯದ ಕುರಿತು ಒತ್ತಾಯಿಸಬೇಕಾದಂಥ ಕೆಲಸ ನಿಮ್ಮದು. ಅದಕ್ಕಾಗಿ ನೀವು ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಒಂದು ವೇಳೆ ಇದಕ್ಕೆ ಮತ್ತೆ ಅನುದಾನದ ಒಂದು ಹಿನ್ನಡೆ ಆಗಿದ್ದೇನಾದರೆ ಈ ಜನ ಈಗ ಸದ್ಯಕ್ಕೆ ನಿಮಗೆ ಜಸ್ಟ್ ಬಾರ್ ಸ್ಯಾಂಪಲ್ ಅಂತೇಳಿ ಮನವಿ ಕೊಟ್ಟು ಇದನ್ನು ಮುಗಿಸಿದ್ದಾರೆ. ಇದೇ ಒಂದು ಕ್ರಾಂತಿ ಕಿಡಿ ಹೇಳೋ ತನಕ ನೀವು ಇದಕ್ಕೆ ಅವಕಾಶ ಕೊಡಬಾರ್ದಂತ ಹೇಳಿ ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರದ ತಾರತಮ್ಯದ ಕುರಿತು ಕೇಂದ್ರ ಸರ್ಕಾರವೂ ಸಹಿತ ಅಷ್ಟೇ ಜವಾಬ್ದಾರಿಯುತವಾದಂಥ ಒಂದು ಕೆಲಸವನ್ನು ಮಾಡಬೇಕು. ಈ ವಿಷಯದಲ್ಲಿ ಈ ಬೆಳಗಾವಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಸಹಿತ ಈ ಒಂದು ಶಿಫಾರಸನ್ನು ಕೇಂದ್ರದ ಅನುದಾನದ ಕುರಿತು ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಏನಾದರೂ ಇದು ಸವಲತ್ತುಗಳು ಬೇಕು ಅನ್ನುವಂಥ ಕಾರಣದಿಂದ ಶಿಫಾರಸನ್ನು ಮಾಡಿದ್ದಾದರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಅನುದಾನ ಆಗ್ಬೋದು, ಇತರ ಸವಲತ್ತುಗಳಾಗ್ಬೋದು, ರಾಷ್ಟ್ರೀಯ ಸ್ಮಾರಕ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೋದು, ಇವುಗಳನ್ನೆಲ್ಲವನ್ನು ನಾವು ಕೇಂದ್ರ ಸರ್ಕಾರದ ವತಿಯಿಂದ ಮಾಡಿಸಿಕೊಡೋದಕ್ಕೆ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ವಿಷಯವನ್ನು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದೇ ಸಮಯದಲ್ಲಿ ಹೇಳಿಕೊಂಡಿದ್ದಾರೆ. ಅವರಂತೆ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಹಿತ ಈ ಒಂದು ಅನುದಾನದ ತಾರತಮ್ಯದ ಸಲುವಾಗಿ ಆಗಲಿ, ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಲಿ ಕೇಂದ್ರದಿಂದ ಬರ್ತಕ್ಕಂಥ ಸಕಲ ನೆರವುಗಳನ್ನು ನೀಡೋದಕ್ಕೆ ನಾವು ಸಹಿತ ಸಿದ್ಧರಿದ್ದೇವೆ ಅಂತೇಳಿ ಅಂತಕ್ಕಂಥ ಮಾತನ್ನು
ಅಲ್ಲಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡರಿಗೆ ಅವರು ಮುಗಿಸಿದಂಥ ವರದಿ ಆಗಿತ್ತು. ಇದು ಇಷ್ಟರ ಮೇಲೆ ಮುಗಿದಿಲ್ಲ. ನಾನು ಬೈಲಹೊಂಗಲ ತಾಲೂಕಾ BJP ಅಧ್ಯಕ್ಷರಾಗಿ 2014ರಲ್ಲಿ ಆಯ್ಕೆಯಾದ ಸಂದರ್ಭದಲ್ಲಿ ಕೇಂದ್ರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು. ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾದ ಒಂದು ಹೊಸತರಲ್ಲಿ ಅವರ ಮನೆದೇವರಾಗಿರ್ತಕ್ಕಂಥ ಕುಲಗೋಡ ಬಲಭೀಮ ದೇವಸ್ಥಾನಕ್ಕೆ ಹೋಗುವ ಸಲುವಾಗಿ ಬೈಲಹೊಂಗಲ ಮಾರ್ಗವಾಗಿ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬರ್ತಾ ಇರುವಾಗ ಈ ವಿಷಯ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಅವರನ್ನು ಬೈಲಹೊಂಗಲ IBಯಲ್ಲಿ ಅವ್ರನ್ನ ಗೌರವಿಸಿ ನಂತರ ಕಿತ್ತೂರು ಚೆನ್ನಮ್ಮನ ಆಯ್ಕೆ ಸ್ಥಳವಾದಂಥ ಆ ಒಂದು ಕಿತ್ತೂರು ಚೆನ್ನಮ್ಮನ ಪವಿತ್ರ ಸಮಾಧಿಗೆ ಕರ್ಕೊಂಡು ಹೋದ್ವಿ. ಅವರು ಮಾಲಾರ್ಪಣೆ ಮಾಡಿ ನಮ್ಮೊಂದಿಗೆ ಅದರ ಬಗ್ಗೆ ಚರ್ಚೆ ಮಾಡಿದರು. ಇದನ್ನು ರಾಷ್ಟ್ರೀಯ ಸ್ಮಾರಕ ಮಾಡುವ ಸಲುವಾಗಿ ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಅಂಥೇಳಿ ನಮಗೆಲ್ಲ ಆಶ್ವಾಸನೆ ಕೊಟ್ಟರು. ಇದು 2014ರಲ್ಲಿ. ಆದರೆ ಆಶ್ವಾಸನೆ ಕೊಟ್ಟು ಹೋಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇದುವರೆಗೆ ಈ ಒಂದು ಇದು ಆಯ್ಕೆ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅನ್ನುವಂಥ ಪ್ರಯತ್ನ ಅವ್ರಿಗೆ ಯಾಕೋ ಅಲಕ್ಷ್ಯ ಆಗಿದೆ, ಮಾಡಿಲ್ಲ. ಅದಕ್ಕಾಗಿ ನಾನು ಮತ್ತೊಂದು ಸಲ ಪ್ರಹ್ಲಾದ್ ಜೋಶಿ ಅವರಲ್ಲಿ ವಿನಂತಿಸಿಕೊಳ್ತೇನೆ, ಬೈಲಹೊಂಗಲದಲ್ಲಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಆಯ್ಕೆ ಸ್ಥಳವಾದ ಅವರ ಸಮಾಧಿಗೆ, ಪವಿತ್ರ ಸಮಾಧಿಗೆ ರಾಷ್ಟ್ರೀಯ ಸ್ಮಾರಕ ಸ್ಥಾನಮಾನವನ್ನು ನೀಡಿಸುವಲ್ಲಿ ನೀವು ಸಹಿತ ಪ್ರಯತ್ನ ಮಾಡಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದರಂತೆ ಕಿತ್ತೂರು ಚೆನ್ನಮ್ಮನ ಜನ್ಮ ಸ್ಥಳವಾದಂಥ ಕಾಕ್ತಿಯಲ್ಲಿ ದೇಸಾರವಾಡಿ ಅಂತಿದೆ, ಅವಳ ತವರು ಮನೆ. ಅದು ನಾವು ಪದೇ ಪದೇ ಈ ವಿಷಯವನ್ನು ಸುಮಾರು ಸಲ ಈಗಾಗಲೇ ನಮ್ಮ ವಾಹಿನಿ ಮುಖಾಂತರ ಇದನ್ನು ಬಿತ್ತರಿಸಿದ್ವಿ. ಅಲ್ಲಿ ದೇಸಾರವಾಡಿ ಅಂತಿತ್ತು, ಅಲ್ಲಿಯೇ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ. ಅದು ಬಾಲ್ಯಾವಸ್ಥೆಯನ್ನು ಅಲ್ಲೇ ಕಳೆದ್ರವರು. ಎಲ್ಲ ಸಕಲ ವಿದ್ಯೆಗಳನ್ನು ಕಲಿತ ನಂತರ ಅವರನ್ನು ಮದುವೆ ಮಾಡಿ ಕಿತ್ತೂರಿಗೆ ಕೊಟ್ಟ ನಂತರ ಕಿತ್ತೂರು ಅವರ ರಾಜ್ಯಾಡಳಿತವಾಯಿತು. ತವರು ಮನೆ ಮಾತ್ರ ಇವತ್ತಿಗೂ ಅದು ಕಾಕ್ತಿ ದೇಸಾರವಾಡೇನೇ ಆಗಿದೆ. ಅದು 39 ಗುಂಟೆ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ಹಳೆಯ ವಾಡೆ ಇತ್ತು. ಅದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಆದರೆ ಸರ್ಕಾರ ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದಿದ್ದರೂ ಸಹಿತ ಈ ಒಂದು ಜನ್ಮಸ್ಥಳಕ್ಕೆ ಬಿಡಿಗಾಸನ್ನು ಸಹಿತ ಕೊಟ್ಟಿಲ್ಲ. ಇದು ಯಮಕನಮಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಾ ಇದೆ. ಅಲ್ಲಿ ನಮ್ಮ ಜಿಲ್ಲಾ ಪಾಲಕ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ ಆ ಕ್ಷೇತ್ರದ ಶಾಸಕರು. ಅವರು 2008ರಿಂದ ಸತತವಾಗಿ 4ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವರು ಸಹಿತ ಹೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.